ನಮಸ್ಕಾರ. HHR ನ್ಯೂಸ್ಗೆ ಸ್ವಾಗತ. ಭದ್ರಾ ನಾಲೆಯ ಕೊನೆ ಭಾಗದ ರೈತರಿಗೆ ಬೇಸಿಗೆ ಬೆಳೆ ನೀರು ಒದಗಿಸುವಂತೆ ಒತ್ತಾಯಿಸಿ ಪ್ರಗತಿಪರ ರೈತರು ಹಾಗೂ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ವರದಿಗಾರ ಕೂಟದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿದ ಹಿರೇಮೇಗಳಗಿರಿ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಪ್ರಗತಿಪರ ರೈತರಾದ ಪಿ ಮಹಾಬಲೇಶ್ವರ ಗೌಡ್ ಅವರು ಭದ್ರಾ ನಾಲೆಯ ಕೊನೆ ಭಾಗಕ್ಕೆ ಸಮರ್ಪಕವಾಗಿ ನೀರು ತಲುಪುತ್ತಿಲ್ಲ ಎಂದು ಹೇಳಿದರು. ಭದ್ರಾ ಜಲಾಶಯದಿಂದ ನೀರು ಹರಿಸುವ ನಾಲೆಯ ಕೊನೆ ಭಾಗದ ರೈತರಿಗೆ ಸಮರ್ಪಕವಾಗಿ ಪ್ರಮಾಣದಲ್ಲಿ ನೀರು ಸಿಗದಿರುವುದರಿಂದ ಬೇಸಿಗೆ ಬೆಳೆಗಳು ತೊಂದರೆಯಾಗುತ್ತಿದ್ದು, ರೈತರ ಬೆಳೆ ಬೆಳೆಯಲು ನೀರಿನ ಮೇಲೆ ಅವಲಂಬಿತರಾಗಿದ್ದು, ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಕೊನೆ ಭಾಗದ ನೀರು ತಲುಪಿಸುವಂತೆ ಒತ್ತಾಯಿಸಿದರು. ನೀರಿನ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಭದ್ರಾ ಜಲಾಶಯ ಪ್ರತಿಯೊಬ್ಬರಿಗೂ ರೈತನಿಗೂ ಸಮರ್ಪಕವಾಗಿ ತಲುಪುವಂತೆ ನೀರು ನಿರ್ವಹಣೆಯನ್ನು ಸಮರ್ಪಕವಾಗಿ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಬೇಸಿಗೆ ಬೆಳೆಯಲು ತಕ್ಷಣವೇ ನೀರು ಹರಿಸಿ ಭದ್ರಾ ನಾಲೆಗೆ ಕೊನೆ ಭಾಗದ ರೈತರ ಹಿತ ಕಾಪಾಡಬೇಕು ಎಂದು ರೈತರ ಪ್ರಮುಖ ಬೇಡಿಕೆಯಾಗಿದೆ. ರೈತರ ಈ ಬೇಡಿಕೆಯನ್ನು ಸರ್ಕಾರ ಮತ್ತು ನೀರಾವರಿ ಇಲಾಖೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಹಾಗೂ ಹರಪನಹಳ್ಳಿ ತಾಲೂಕು ಶುರುವಾಗಿದೆ. ತರೀಕೆರೆಯಿಂದ ಹಿಡಿದು ಹರಪನಹಳ್ಳಿ ತಾಲೂಕಿನ ಕೊನೆಯ ಭಾಗದವರೆಗೂ ರೈತರು ತಮ್ಮ ಶಕ್ತಿ ಏನಿದೆ ಆ ಶಕ್ತಿಗೆ ಅನುಸಾರ ಅಡಿಕೆ ಬೆಳೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಭತ್ತದ ಬೆಳೆಯನ್ನು ಬೆಳೀತಿದ್ದಾರೆ, ಕಬ್ಬನ್ನು ಬೆಳೀತಾರೆ. ಇವತ್ತು ಒಂದೇ ಬೆಳೆಗೆ ಮೇಲೆ ಯಾವ ರೈತರು ಅವಲಂಬಿತರಾಗಿಲ್ಲ. ಇವತ್ತು ಈಗ ನೀರು ಕೊಟ್ಟರೆ ನಮ್ಮಲ್ಲಿ ಇರ್ತಕ್ಕಂಥ ಈ 56 TMC ನೀರಿನಲ್ಲಿ ಬಳಕೆ ಮಾಡಿದರೆ ನಮಗೆ ಇಲ್ಲಿ ಕೇವಲ 25ರಿಂದ 28 TMC ನೀರು ಇದೆ. ಯಾಕಂದ್ರೆ ಭದ್ರಾ ನಾಲಾ ಆಧುನೀಕರಣ ರೀತಿಯಲ್ಲಿ ಕರೆಕ್ಟ್ ಆಗಿ ಕೆಲಸಗಳಾಗಿಲ್ಲ. ಎಲ್ಲಾ ತೂಗುಗಳಲ್ಲಿ ಕೂಡ ಲೀಕೇಜ್ ಇದೆ. ಎಲ್ಲಾ ಕಡೆಗೂ ಸ್ವಲ್ಪ ಹೆಚ್ಚು ಕಡಿಮೆ 5ರಿಂದ 10% ಪ್ರತಿ ತುಂಬುಗಳಲ್ಲಿ ಕೂಡ ನೀರು ಬೇಕಾಗುತ್ತೆ. ಅದರಿಂದ ಕೆಳ ಭಾಗದ ರೈತರಿಗೆ ನೀರು ಬರೋದಿಲ್ಲ. ಹರಪನಹಳ್ಳಿ ತಾಲೂಕಿನಲ್ಲಿ 10,600 ಎಕರೆಗೆ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀರಾವರಿ ಸೌಲಭ್ಯ ಇದೆ. ಇವತ್ತು ಕೇವಲ 2,000 ಎಕರೆ ಮಾತ್ರ ನೀರು ಸಿಗ್ತಾ ಇದೆ. ಹರಿಯಾಣ ಈ ಕೊಂಡಜ್ಜಿಗೂ ಕೂಡ ಶುರುವಾಗಿದೆ. ತರೀಕೆರೆಯಿಂದ ಹಿಡಿದು ಹರಪನಹಳ್ಳಿ ತಾಲೂಕಿನ ಕೊನೆಯ ಭಾಗದವರೆಗೂ ರೈತರು ತಮ್ಮ ಶಕ್ತಿ ಏನಿದೆ ಆ ಶಕ್ತಿಗೆ ಅನುಸಾರ ಅಡಿಕೆ ಬೆಳೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಭತ್ತದ ಬೆಳೆಯನ್ನು ಬೆಳೀತಿದ್ದಾರೆ, ಕಬ್ಬನ್ನು ಬೆಳೀತಾರೆ. ಇವತ್ತು ಒಂದೇ ಬೆಳೆಗೆ ಮೇಲೆ ಯಾವ ರೈತರು ಅವಲಂಬಿತರಾಗಿಲ್ಲ. ಇವತ್ತು ಈಗ ನೀರು ಕೊಟ್ಟರೆ ನಮ್ಮಲ್ಲಿ ಇರ್ತಕ್ಕಂಥ ಈ 56 TMC ನೀರಿನಲ್ಲಿ ಬಳಕೆ ಮಾಡಿದರೆ ನಮಗೆ ಇಲ್ಲಿ ಕೇವಲ 25ರಿಂದ 28 TMC ನೀರು ಇದೆ. ಯಾಕಂದ್ರೆ ಭದ್ರಾ ನಾಲಾ ಆಧುನೀಕರಣ ರೀತಿಯಲ್ಲಿ ಕರೆಕ್ಟ್ ಆಗಿ ಕೆಲಸಗಳಾಗಿಲ್ಲ. ಎಲ್ಲಾ ತೂಗುಗಳಲ್ಲಿ ಕೂಡ ಲೀಕೇಜ್ ಇದೆ. ಎಲ್ಲಾ ಕಡೆಗೂ ಸ್ವಲ್ಪ ಹೆಚ್ಚು ಕಡಿಮೆ 5ರಿಂದ 10% ಪ್ರತಿ ತುಂಬುಗಳಲ್ಲಿ ಕೂಡ ನೀರು ಬೇಕಾಗುತ್ತೆ. ಅದರಿಂದ ಕೆಳ ಭಾಗದ ರೈತರಿಗೆ ನೀರು ಬರೋದಿಲ್ಲ. ಹರಪನಹಳ್ಳಿ ತಾಲೂಕಿನಲ್ಲಿ 10,600 ಎಕರೆಗೆ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀರಾವರಿ ಸೌಲಭ್ಯ ಇದೆ. ಇವತ್ತು ಕೇವಲ 2,000 ಎಕರೆ ಮಾತ್ರ ನೀರು ಸಿಗ್ತಾ ಇದೆ. ಹರಿಯಾಣ ಈ ಕೊಂಡಜ್ಜಿಗೂ ಕೂಡ